Hi guys, ಗೋಪಿಚಂದ್ ಅಪ್ಕಮಿಂಗ್ ಮೂವಿ ವಿಶ್ವಂ ಟೀಸರ್ ಡ್ರಾಪ್ ಆಗ್ಯದ. ವೆಲ್ ಈ ಟೀಸರ್ ಸ್ವಲ್ಪ ನಾ ಬೇರೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಇದಕ್ಕೆ ಪೆಲೆ ಒಂದು ಗ್ಲಿಮ್ ರಿಲೀಸ್ ಆಗಿತ್ತಲ್ಲ, ಒಂದು ಸಾಲಿಡ್ ಪ್ರಾಪರ್ ಆಗಿ ಒಂದು ಆಕ್ಷನ್ ಮೂವಿ ನನಗೆ ಅನಿಸಿತು. ಇವತ್ತು ಟೀಸರ್ ಹೆಂಗೆ ಡ್ರಾಪ್ ಐತಲ್ಲ, ಸ್ವಲ್ಪ ಡಿಸಪಾಯಿಂಟ್ ಮಾಡಿತ್ತು ನನಗೆ. ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡ್ತಾ ಅದಕ್ಕೆ ಪೆಲೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಡೈರೆಕ್ಟರ್ ಬೈ ಸೀನು ವೈಟ್ಲಾ ದೂಕುಡು ಮೂವಿ, ಬೇರೆ ಮೂವಿಗಳು ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಿಮ್ ಅಂತ ಮಾಡ್ಯಾರ. ಬಟ್ ಗೋಪಿಚಂದ್ ಅದೇ ಫಾರ್ಮುಲಾದ ಕಂಟಿನ್ಯೂ ಮೂವಿಗಳು ಮಾಡ್ಕೊತಾನೆ ಬಂದಾರ. ಲಾಸ್ಟ್ ಭೀಮಾ ಮೂವಿ ಬಗ್ಗೆ ನಾವು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ವೆಲ್ ಫಸ್ಟ್ ಆಫ್ ಎಲ್ಲೋ ಮಂದಿಗೆ ಇಷ್ಟ ಆಗಿತ್ತು. ಅದು ನಂದಿ ಮೇಲೆ ಕುಂತು ಬರೋ ಸೀನ್ ಆಗಲಿ, ಮತ್ತು ಅದು ಪೊಲೀಸಿಗೆ ಗೆಟಪ್ನಾಗ ಆಗಲಿ, ಮತ್ತು ಸೆಕೆಂಡ್ ಹಾಫ್ ಫಿಲ್ಮ್ ಸ್ಟ್ರೆಂತ್ ಬೇರೆನೇ ಝೋನ್ದಾಗ ಹೋಯ್ತು, ಪೂರಾ ಡೌನ್ ಆಯ್ತು ಫಿಲ್ಮ್ ಸ್ಟೋರಿ. ಯಾಕಂದ್ರೆ ನೀವು ಗೋಪಿಚಂದ್ 2 ಕ್ಯಾರೆಕ್ಟರ್ ತೋರಿಸಿದ ಮೇಲೂ, ಆ ಫಿಲ್ಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಗ್ಯಾಂಗ್ಸ್ಟರ್ಗೆ ಇಟ್ಟದ ಮೇಲೂ, ಅದೊಂದು ನೆಗೆಟಿವ್ ಕ್ಯಾರೆಕ್ಟರ್ ಚಲೋ ರೋಲ್ ಪ್ಲೇ ಇದ್ದ ಮೇಲೂ ಅದು ಯೂಸ್ ಆಗಲಿಲ್ಲ ಬರೋಬರ. ಅದೇ ಫಿಲ್ಮ್ ವೀಕ್ ಪಾಯಿಂಟ್ ನನಗೆ ಅನಿಸಿತು ಮೂವಿ ನೋಡೋ ಮಟ್ಟಿಗೆ. ವಿಜುವಲಿ ಆಗಲಿ, ಮಂದಿ ಬಗ್ಗೆದಾಗಲಿ, ದೇವ್ರ ಬಗ್ಗೆದಾಗಲಿ ಚಲೋ ಪ್ರೆಸೆಂಟೇಷನ್ ಅಂತ ಕೊಟ್ಟಿವಿ ನಾವು. ಬಟ್ ಇದು ಟೀಸರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ವಿಶ್ವಂ ಬಗ್ಗೆದಾಗೆ ವೆಲ್ ಒಂದು ಕಾಮಿಡಿ ಮೂವಿ ಅದ. ಫಸ್ಟ್ ಆಫ್ ಅಂದ್ರೆ ಫುಲ್ ಕಾಮಿಡಿ ಝೋನ್ದಾಗೆ ಪ್ರೆಸೆಂಟೇಷನ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಕಾಮಿಡಿ ಟೈಮಿಂಗ್ಸ್ ಆಗಲಿ ಚಲೋ ಪಂಚ್ ಅಂತರ್ಗ ಇಲ್ಲಿ ಕೊಟ್ಟಾರ. మా నాన్న అంటే నాకు చాలా ఇష్టం. ఇట్స్ మై బర్నింగ్ ఎమోషన్. ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ವೆನೆಲೆ ಕಿಶೋರ್ ಅರ ಬೇರೆ ಕಾಮಿಡಿ ಆಕ್ಟರ್ ಫಿಲ್ಮ್ನಲ್ಲಿ ಅರ. ಬಟ್ ಗೋಪಿಚಂದ್ ಅದೇ ಟ್ರೈನಲ್ಲಿ ಥೋಡೆ ಸೀನ್ ಕಾಮಿಡಿ ಫನ್ ಅಂತ ಜನರೇಟ್ ಆಗ್ಯದ. ಬಟ್ ಸೆಕೆಂಡ್ ಹಾಫ್ ಮಾತಾಡ್ಬೇಕು ಒಂದು ಆ್ಯಕ್ಷನ್ ಮೂವಿ ಅಂತ ಇಲ್ಲಿ ಎಲಿಮೆಂಟ್ ಇಟ್ಟಾರ. ಬಟ್ ಗೋಪಿಚಂದ್ಲೆಸ್ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊತೀವಿ. ವೆಲ್ ನಾ ಅಂತ ನಾವು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನಾವು ಗೋಪಿಚಂದ್ಲೆಸೆ ಒಂದು ಗೋಲಿಮಾರ್ ಮೂವಿ ನನಗೆ ಬೇಕು, ವರ್ಷ ಮೂವಿ ಅಪ್ಲೆ ಒಂದು ಆ್ಯಕ್ಷನ್ ಮೂವಿ ನನಗೆ ಬೇಕು. ಮತ್ತು ಇದಕ್ಕೆ ಪೆಲೆ ಒಂದು ಪಾಕಿಸ್ತಾನ ಮೇಲೆ ಒಂದು ಸ್ಟೋರಿ ಅವ್ರು ತೆಗೆದ್ರು, ಒಂದು ದೇವ್ರ ಬಗ್ಗೆ ಬಂದಿದ್ದು, ಒಂದು ಟೆಂಪಲ್ ಬಗ್ಗೆ ಅದು ಸ್ಟೋರಿ. ಇಂಡಿಯನ್ ಆರ್ಮಿ ಮೇಲೆ ಒಂದು ಮೂವಿ ಸ್ಟೋರಿಗಳು ತರಬೇಕು, ಒಂದು ಆಕ್ಷನ್ ಮೂವಿ ಅವ್ರು ಮಾಡಬೇಕು. ಯಾಕಂದ್ರೆ ఇండియా అప్పుల్లో 2వ స్థానంలో ఉండడానికి కారణం, తప్పుల్లో 5వ స్థానంలో ఉండడానికి కారణం. ಆಕ್ಷನ್ ಮೂವಿ ಸಕ್ಸಸ್ಫುಲ್ ಆಗಬೇಕು ಇವ್ರದ್ದು ನಾ ವೇಟ್ ಮಾಡ್ತೀನಿ. ಬಟ್ ಇದನ್ನು ಮೂವಿ ಒಂದು ಸ್ವಲ್ಪ ಅದೇ ಪಾಯಿಂಟ್ ನನಗೆ ಅನ್ಸದೆ. ವೆಲ್ ಇನ್ನು ಟೀಸರೇ ರಿಲೀಸ್ ಆಗಿದೆ, ಟೇಲರ್ ಬರತನ ಗೊತ್ತದ ಮೂವಿ ಸ್ಟೋರಿ ಏನ ಅಂತ. ಬಟ್ ಫಾರ್ಮುಲಾ ನನಗೆ ಅದೇ ಅನ್ಸದೆ. ಯಾಕಂದ್ರೆ ಡಾಕ್ಟರ್ನು ಅದೇ ಫಾರ್ಮುಲಾದ ಮೂವಿ ಮಾಡ್ಕೊತ ಬಂದರ, ಗೋಪಿಚಂದ್ ಕಂಟಿನ್ಯೂ ಅದೇ ಫಾರ್ಮುಲಾದ ಮೂವಿಗಳು ಮಾಡ್ಕೊತ ಬಂದರ. ವೆಲ್ ಸ್ವಲ್ಪ ಡಿಸಪಾಯಿಂಟ್ ನನಗೆ ಮಾಡಿದೆ. ಮೇ ಬಿ ನಾ ಟೇಲರ್ಸ್ ಲೈಕ್ ವೇಟಿಂಗ್ ಅದ. ಬಟ್ ಓಕೆ, ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ನನಗೆ ಅನ್ಸಲತ್ತದ. ಇದು ಮೂವಿ ಓನ್ಲಿ ತೆಲುಗುದಾಗ ರಿಲೀಸ್ ಅದ. ಇದು ಮೂವಿ ರಿಲೀಸ್ ಡೇಟ್ ಇಟ್ಟರೆ ಅಕ್ಟೋಬರ್ದಾಗೆ ನಾವು ಮಾತಾಡ್ಬೇಕಂದ್ರೆ ಮಾರ್ಟಿನ್ ಮೂವಿ ಅಲ್ಲಿ ಬಾಲಿವುಡ್ ಲಾಸಿ ಬೇರೆ ಮೂವೀಸ್ಗಳು ರಿಲೀಸ್ ಆಗತ್ತದ. ವೆಟ್ಟೆ ಮೂವಿನೂ ಅಕ್ಟೋಬರ್ದಾಗೆ ರಿಲೀಸ್ ಅದ. ಈಗ ನಾವು ಮಾತಾಡ್ಬೇಕಂದ್ರೆ ಕಂಗ್ವಾ ಮೂವಿ ಪೋಸ್ಟ್ಪೋಂಡ್ ಆಗ್ಯದ. ತೋ ನಿನ್ನೆ ದ ಗೋಟ್ ಮೂವಿದು ನಿನ್ನೆ ತೆಲುಗುದಾಗ ಪ್ರಮೋಷನ್ ಆಗ್ಯದ. ವೆಲ್ ತಲಪತಿ ವಿಜಯ್ ಅವ್ರು ಬಂದಿಲ್ಲ, ಬೇರೆ ಆ್ಯಕ್ಟರ್ಗಳು ಬಂದಿಗೆ ಮೂವಿ ಬಗ್ಗೆ ಎಲ್ಲ ಚರ್ಚೆ ಆಗ್ಯದ ನಿನ್ನೆ. ತೋ ಗೋಟ್ ಮೂವಿ ಬುಕಿಂಗ್ ಇನ್ನೂ ಚಾಲೂ ಆಗ್ಯಾವ. ತೋ ನೋಡ್ರಿ ಮೂವಿ ಹೆಂಗದ. ನಾನು ಕ್ರೇಜಿ ಇದ್ದೀನಿ ಇದು ಮೂವಿ ಸಲಕ್ಕೆ. ಓಕೆ, ಈ ಸಾರಿ ತಲಪತಿ ವಿಜಯ್ ಯಾವ್ದನ್ನ ಮೂವಿ ಬರ್ಲತ್ತಿತ್ತು ಅಂದ್ರೆ ಅಷ್ಟು ಕ್ರೇಜಿ ಇರಬೇಕಿತ್ತು. ಬಟ್ ಯಾಕೋ ಸ್ವಲ್ಪ ಈ ಸರ್ ನನಗೆ ಡೌನ್ ಅನ್ಸ್ಲತ್ತದ. ಯಾಕೆ ಅಷ್ಟಕ್ಕನ ಆಡಿಯನ್ಸ್ ಕ್ರೇಜಿನೆಸ್ ನನಗೆ ಅನಿಸ್ಲಿಲ್ಲ. ವೆಲ್ ಡೈರೆಕ್ಟರ್ ಮೇಲೆ ಡಿಪೆಂಡ್ ಇರ್ತದ. ಲಾಸ್ಟ್ ನಾವು ಮಾತಾಡ್ಬೇಕಂದ್ರೆ ಲೋಕೇಶ್ ಕನಕರ ಸಂಗಟೆ ಲಿಯೋ ಮೂವಿ ಬಂದಿತ್ತು. ಬಟ್ ಡೈರೆಕ್ಷನ್ ಅಲ್ಲಿ ಆ್ಯಕ್ಟಿಂಗ್ ಅಲ್ಲಿ ಅದು ಬೇರೆ ಝೋನ್ದಾಗಿತ್ತು. ಬಟ್ ಈ ಸಾರಿ ಡೈರೆಕ್ಟರ್ ಚೇಂಜ್ ಆಗಿರಲ್ಲ, ಅದೇ ನನಗೆ ಪಾಯಿಂಟ್ ಅನ್ಸದ. ಈ ಸಾರಿ ಕ್ರೇಜಿನೆಸ್ ಸ್ವಲ್ಪ ಡೌನ್ ಅಪ್ಲೇ ನನಗೆ ಅನ್ಸದ. ವೆಲ್ ಆ ಸ್ಟೋರಿ ಮೇಲೆ ಡಿಪೆಂಡ್ ಇರ್ತದ, ಸ್ಟೋರಿ ಹೆಂಗಂತು ನೋಡಮ್. ಈ ಸಾರಿ ಗೋಪಿಚಂದ್ ಏನು ಟ್ರೆಂಡ್ನಾಗಿದ್ದು ಮೂವಿ ತರ್ಬೋದು. ನಾ ಅನ್ಕೊಂಡ ಪ್ರಕಾರ ಇದು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ಅದ, ಒಂದು ಆ್ಯಕ್ಷನ್ ಮೂವಿ ಅದ. ವೆಲ್ ಟೀಸರ್ ನೋಡಿ ನಿಮಗೆ ಗೊತ್ತಾಗ್ತದೆ ಮೂವಿ ಸ್ಟೋರಿ ಏನದ ಅಂತ. ಟೀಸರ್ ನೋಡಿ ನಿಮಗೆ ಅನ್ಸೋದು ನಿಮ್ಮ ಅಭಿಪ್ರಾಯ ನನಗೆ ಹೇಳ್ರಿ ಫ್ರೆಂಡ್ಸ್. ನೀವು ವಿಡಿಯೋ ಅಂತ ನೋಡ್ಲತ್ತೀರಿ ಎಲ್ಲೋಸ್ ಮಂದಿ, ವಿಡಿಯೋಕ್ಕೆ ಲೈಕ್ನು ಮಾಡಲಾಗಿರಿ, ಚಾನಲ್ ಸಬ್ಸ್ಕ್ರೈಬ್ನು ಮಾಡಿರಿ. ಸೊ ಪ್ಲೀಸ್ ವಿಡಿಯೋ ನೋಡಿದ ಮೇಲೆ ವಿಡಿಯೋಕ್ಕೆ ಲೈಕ್ನು ಮಾಡಿ, ಹಂಗೆ ಬೆಲ್ ಐಕನ್ ಕಂಪಲ್ಸರಿ ಓದ್ರಿ. ಸೊ ಡೈಲಿ ನಾ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. మా నాన్న అంటే నాకు చాలా ఇష్టం. ఇట్స్ మై బర్నింగ్ ఎమోషన్.